ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ನೀಡಿದ್ದ ಭೂಮಿ ಮತ್ತು ಈ ಹಿಂದೆ 60 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಭೂಮಿಯನ್ನ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ರೈತರ ಖಾತೆ ರದ್ದು ಮಾಡೋಕ್ಕೆ ಹೊರಟಿದೆ. ಇದನ್ನು ನೋಡಿದರೂ ಸರ್ಕಾರ ಕಣ್ಣುಮುಚ್ಚಿ ಕುಳಿತಿದೆ. ನಾವು ಹೋರಾಟದ ಮೂಲಕ ನಮ್ಮ ಭೂಮಿಯನ್ನು ಹಿಂಪಡಿತೇವೆ. ಇದೇ ಕಾರಣಕ್ಕೆ ಶಿವಮೊಗ್ಗದಲ್ಲಿ ಏಪ್ರಿಲ್ 15ರಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನಾ ಮೆರವಣಿಗೆ ಮಾಡಲಿದ್ದೇವೆ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ. ನಾವು ಬಗರುಕುಮ್ಮು ಹೋರಾಟದ ಬಗ್ಗೆನೇ ಚಳುವಳಿ ಮಾಡ್ತಾ ಇದ್ವಿ. ಸಾಗುವಳಿ ಚೀಟಿ ಹಕ್ಕುಪತ್ರ ಕೊಡಿ, ಸಾಗುವಳಿ ಚೀಟಿ ಹಕ್ಕುಪತ್ರ ಕೊಡಿ ಅಂತೇಳಿ ಇಲ್ಲೇ ತನಕ ಚಳುವಳಿ ಮಾಡ್ತಾ ಇದ್ವಿ. ಈಗ ಭಾಳ ವಿಶೇಷವಾದ ಒಂದು ಸಂದರ್ಭ ಒದಗಿ ಬಂದಿದೆ. ಇವತ್ತು ಶರಾವತಿ ಮುಳುಗಡೆಗೆ ಸುಮಾರು 56-58ನೇ ಇಸ್ವಿಯಲ್ಲಿ ಶರಾವತಿ ಮುಳುಗಡೆಯವರಿಗೆ ಭೂಸ್ವಾಧೀನಾಧಿಕಾರಿ ಅವರಿಗೆ ಪತ್ರ ಕೊಟ್ಟಿದ್ದಾರೆ. ನಿಮ್ಮದು 18 ಎಕರೆ ಮುಳುಗಡೆ ಆಗಿದೆ, 10 ಎಕರೆ ಭದ್ರಾವತಿ ತಾಲೂಕಿನ ಕೆಂಗನಹಳ್ಳಿ ಸರ್ವೆ ನಂಬರ್ 1ರಲ್ಲಿ ನೀವು ಸಾగు ಮಾಡಿ ಸಾಗುವಳಿ ಚೀಟಿ ತಗೊಳ್ರಿ ಅಂತ. ಹೀಗೆ ಬೇರೆ ಬೇರೆ ವಿವಿಧವಾಗಿ ಎಲ್ಲ ಕಡೆ ಸಾಗುವಳಿ ಚೀಟಿ ತಗೊಳ್ರಿ ಅಂಥೇಳಿ ಭೂ ಸ್ವಾಧೀನಾಧಿಕಾರಿ ಹಕ್ಕುಪತ್ರ ಕೊಟ್ಟಿದ್ದಾರೆ. 60, 61, 62, 63ನೇ ಇಸ್ವಿ ಒಳಗಡೆ ಹಕ್ಕುಪತ್ರ ತಗೊಂಡು ತೋಟ ಮಾಡಿ ಮನೆ ಕಟ್ಕೊಂಡು ಬ್ಯಾಂಕಲ್ಲಿ ಸಾಲ ಎಲ್ಲ ಮಾಡಿ ಅವ್ರು ಅಷ್ಟೋ ಇಷ್ಟೋ ನೆಮ್ಮದಿಯಿಂದ ಇದ್ದಾರೆ. ಅವರಿಗೆ ನೋಟಿಸ್ ಬಂದಿದ್ದಾವೆ ಅರಣ್ಯ ಇಲಾಖೆಯವರು ಮತ್ತು ಅವ್ರ ಜೊತೆಗೆ 65, 70, 71, 75, 80, 90 ಹಿಂಗೆ ಹೆಚ್ಚು ಕಮ್ಮಿ 30, 40, 50, 60 ವರ್ಷಗಳಲ್ಲಿ ಬೇರೆಯವರಿಗೂ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅಂದರೆ ಆವಾಗ ಸಾಗುವಳಿ ಚೀಟಿ ಕೊಡುವಾಗ ಕಂದಾಯ ಭೂಮಿ ಇದ್ರೇ ಕೊಡೋದು, ಅರಣ್ಯ ಭೂಮಿ ಇದ್ರೆ ಕೊಡಲ್ಲ. ಆವತ್ತಿನ ರೆಕಾರ್ಡ್ ಪ್ರಕಾರ ಕಂದಾಯ ಭೂಮಿ ಅಂಥೇಳೇ ಎಲ್ಲರಿಗೂ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಇವರು ಅದಾದ ನಂತರ ನೋಟಿಫೈ ಮಾಡ್ಕೊಂಡು ಸಾಗುವಳಿ ಚೀಟಿ ಕೊಟ್ಟ ನಂತರ ಇವರು ನೋಟಿಫೈ ಮಾಡ್ಕೊಂಡಿದ್ದಾರೆ ಅರಣ್ಯಕ್ಕೆ. ಇವರು ಹೇಗೆ ಅಂತ ಹೇಳಿದರೆ ಬೇರೆ ಎಲ್ಲೋ ರಿಲೀಸ್ ಮಾಡಿಸ್ಕೊಳ್ಬೇಕು ಇವರು ಭೂಮಿನ, ಅರಣ್ಯ ಭೂಮಿನ. ಕೇಂದ್ರ ಸರ್ಕಾರ 1:3 ನಮಗೆ ಕಂದಾಯ ಭೂಮಿ ಕೊಡ್ರಿ ಅಂತ ಕೇಳ್ತಾರೆ. ಆವಾಗ ಅಲ್ಲೆಲ್ಲೋ ಕೂತ್ಕೊಂಡು ಇವರು ಇದು ಎಲ್ಲೆಲ್ಲೈತಿ ಅಂತ ಬರೀ ದಾಖಲೆಗಳು ಹುಡುಕ್ತಾರೆ. ಕಂದಾಯ ಭೂಮಿ ಇಲ್ಲೈತಿ ಅಂತೇಳಿ ಸಾಗುವಳಿ ಚೀಟಿ ಕೊಟ್ಟೋಕ್ಕೂ ಕೊಟ್ಟರು, ಕೊಡದೇ ಇದ್ದೋಕ್ಕೂ ಕೊಟ್ಬಿಟ್ರು. ಹಾಗಾಗಿ ಅವರು ಅರಣ್ಯ ಅಂತ ನೋಟಿಫೈ ಮಾಡ್ಕೊಂಬಿಟ್ರು. ಅರಣ್ಯ ಅಂತ ನೋಟಿಫೈ ಮಾಡ್ಕೊಂಡು ಸಾಗುವಳಿ ಹಕ್ಕುಪತ್ರ ಕೊಟ್ಟು ಖಾತೆ ಪಾಣಿ ಆದಂಥ ಸಾಲ ತಗೊಂಡು ಎಲ್ಲ ತೋಟ ಎಲ್ಲ ಮಾಡ್ಕೊಂಡಂಥ ಜಮೀನಿಗೆ ಇವತ್ತು ಅರಣ್ಯ ಇಲಾಖೆಯವರು ಅಸಿಸ್ಟೆಂಟ್ ಕಮಿಷನರಿಗೆ, ಆಯಾ ಅಸಿಸ್ಟೆಂಟ್ ಕಮಿಷನರಿಗೆ, ಉಪವಿಭಾಗಾಧಿಕಾರಿಗಳಿಗೆ ಇದು ನಮ್ಮದು ಅರಣ್ಯ, ಈ ಹಕ್ಕುಪತ್ರ ಮತ್ತು ಖಾತೆ ಪಾಣಿ ರದ್ದು ಮಾಡಿರಿ ಅಂತೇಳಿ ಅವರಿಗೆ ಮನವಿ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅಸಿಸ್ಟೆಂಟ್ ಕಮಿಷನರು ರೈತರಿಗೆ ಇವತ್ತು ಸಾವಿರಾರು ನೋಟಿಸ್ ಕೊಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 10-20 ಸಾವಿರ ನೋಟಿಸ್ ಕೊಟ್ಟಿದ್ದಾರೆ. ಈ ಹಂತವಾಗಿ ಕೊಡ್ತಾ ಇದ್ದಾರೆ. ನೀವು ಅರಣ್ಯ ಇಲಾಖೆ ಜಮೀನು ಸಾಗುವಳಿ ಮಾಡಿದ್ದೀರಿ ಅಂಥೇಳಿ ಅರಣ್ಯ ಇಲಾಖೆಯವರು ನಿಮ್ಮ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ನಿಮ್ಮಲ್ಲಿ ಏನು ದಾಖಲೆ ಇದ್ದರೆ ನೀವು ತಂದು ಹಾಜರುಪಡಿಸಿ, ಬರದೇ ಹೋದರೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡ್ಬೋದು. ನಿಮ್ಮ ಹಕ್ಕುಪತ್ರಗಳನ್ನ ದಾಖಲೆಗಳನ್ನು ವಜಾ ಮಾಡಬಾರ್ದು ಅಂತಕ್ಕಂಥ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ರೈತರು ತುಂಬ ಆತಂಕಕ್ಕೊಳಗಾಗಿದ್ದಾರೆ. ಅದಕ್ಕೆ ನಾವಿವತ್ತು ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ. ಇದನ್ನು ಯಾವ ರೀತಿ ವಜಾ ಮಾಡ್ದಂಗೆ, ದಾಖಲೆ ವಜಾ ಮಾಡ್ದಂಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇನ್ನು ಬಗರುಕುಮ್ನವ್ರು ಇದ್ದಾರೆ. ಬಗರುಕುಮ್ನವ್ರು ಕೆಲವರು ಭಾಳ ವರ್ಷದಿಂದ ಮಾಡಿದ್ದಾರೆ, ಕಂದಾಯ ಭೂಮಿಯಲ್ಲಿ ಮಾಡಿದ್ದಾರೆ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಅವ್ರಿಗೇನೋ ಈಗ ಕಂದಾಯ ಮಂತ್ರಿಗಳು ಹಕ್ಕುಪತ್ರ ಕೊಡ್ತೀವಿ ಅಂತಾರೆ, ಕೊಡಲಿ, ಸಂತೋಷ. ಆದರೆ ಈ ಹಕ್ಕುಪತ್ರ ಕೊಟ್ಟು 40-50 ವರ್ಷ ಆದರೆ ಇವತ್ತು ನೋಟಿಸ್ ಕೊಟ್ಟಾರೆ ಅಂತ ಅಂದರೆ ನಮ್ಗೆ ಅವ್ರ ಕತೆ ಏನಾಗೋದು? ಎಲ್ಲ ಆತಂಕಕ್ಕೊಳಗಾಗಿದ್ದಾರೆ. ಎಲ್ಲರೂ ಕೂಡ ಸಾಮೂಹಿಕವಾಗಿ ವಿಷ ಕುಡಿಯೋ ಹೊತ್ತಿ ಬಂದಿದೆ ಈಗ ರೈತರಿಗೆ. ಅವ್ರು ಇರೋ ಭೂಮಿ ಅಷ್ಟು 2 ಎಕರೆ, 4 ಎಕರೆ, 3 ಎಕರೆ ಎಲ್ಲ ಅವತ್ತು ಸಾಗುವಳಿ ಚೀಟಿ ಕೊಡ್ಬೇಕಾರೆ ಕಂದಾಯ ಭೂ ಕಾಯ್ದೆ ಪ್ರಕಾರ ಇವತ್ತು 4 ಎಕರೆ 36 ಗುಂಟೆ ಒಳಗನೆ ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಇರೋದು ಕಂದಾಯದ ಕಾನೂನು ಪ್ರಕಾರ, ರೆವಿನ್ಯೂ ಆ್ಯಕ್ಟ್ ಪ್ರಕಾರ, ದರಖಾಸ್ತು ಮಂಜೂರು ಮಾಡೋ ಆ್ಯಕ್ಟ್ ಪ್ರಕಾರನ ಅಷ್ಟು ಒಳಗಡೆ ಕೊಟ್ಟಿದ್ದಾರೆ, ಕನ್ಫರ್ಮ್ ಮಾಡ್ಕೊಂಡೇ ಕೊಟ್ಟಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ 4 ಎಕರೆ 36 ಗುಂಟೆ ಒಳಗಡೆ ಇರೋ ರೈತರು ಅಂತ ಸರ್ಕಾರನೇ ಕನ್ಫರ್ಮ್ ಮಾಡ್ಕೊಂಡು ಕೊಟ್ಟಂಥ ಸಣ್ಣ ರೈತರು ಎಲ್ಲರಿಗೂ 4 ಎಕರೆ 36 ಗುಂಟೆ ಇದೆ ಅಂತ ಹೇಳಲ್ಲ. 1 ಎಕರೆ ಇದೆ, 2 ಎಕರೆ ಇದೆ, 3 ಎಕರೆ ಇದೆ.
ಸಣ್ಣ ಹಿಡುವಳಿದಾರರು ಅಂತೇಳಿ ಇವತ್ತು ಎಲ್ಲರಿಗೂ ಕೊಟ್ಟಂಥ ಜಮೀನಿಗೆ ಇವತ್ತು ಮತ್ತೆ ಸರ್ಕಾರ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಜಂಟಿ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರದ ಅರಣ್ಯ ಕೇಂದ್ರ ಸರ್ಕಾರದ ಬರುತ್ತೆ ಜವಾಬ್ದಾರಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಸರ್ಕಾರದಲ್ಲಿರ್ತಕ್ಕಂಥವ್ರು, ಜನಪ್ರತಿನಿಧಿಗಳು ಕೂತು ಚರ್ಚೆ ಮಾಡಿ ನಮ್ಮನ್ನು ಕೂಡ ಕರೆದು ಇದಕ್ಕೊಂದು ಪರಿಹಾರ ಕಂಡುಹಿಡಿಯಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ಈ ವಿಚಾರವಾಗಿ 15ನೇ ತಾರೀಕು ಮಂಗಳವಾರ ನಾವು ಒಂದು ಬೃಹತ್ ಮೆರವಣಿಗೆ ಮತ್ತು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಸೈನ್ಸ್ ಮೈದಾನದಿಂದ ಮೆರವಣಿಗೆ ಹೊರಡ್ತೀವಿ. ಬೆಳಗ್ಗೆ 10 ಗಂಟೆ 10:30 ಗಂಟೆಗೆ ಸೈನ್ಸ್ ಮೈದಾನದಿಂದ ಹೊರಟು 11:30ಗೆ ಡಿ ಸಿ ಕಚೇರಿ ಆವರಣಕ್ಕೆ ಬರ್ತೀವಿ. ಡಿ ಸಿ ಕಚೇರಿ ಆವರಣದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಪಕ್ಷಾತೀತವಾಗಿ ನಾವು ಕರೆದಿದ್ದೀವಿ ಇವತ್ತು. ಯಾಕೆಂದರೆ ಎಲ್ಲ ಪಕ್ಷದವರು ಇದ್ದಾರೆ, ಸಾಗುವಳಿ ಮಾಡಿರೋರು ಎಲ್ಲರೂ ಇವ್ರ ಬಗ್ಗೆ ಕಾಳಜಿ ಇದೆ ಎಲ್ಲ ಪಕ್ಷದವರಿಗೂ ಕೂಡ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಬಗರು